ಶುಭೋದಯ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಎಕ್ಸ್ಪ್ರೆಸ್ ಸುದ್ದಿಗಳನ್ನು ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್. ಬಸ್ ಪ್ರಯಾಣಿಕರಿಗೆ ಬಿಗ್ ಶಾಕ್. ಇವತ್ತಿನಿಂದಾನೇ ಸರ್ಕಾರಿ ಬಸ್ ಟಿಕೆಟ್ ದರ ಹೆಚ್ಚಳ ಆಗ್ತಾ ಇದೆ. ಮಧ್ಯರಾತ್ರಿಯಿಂದಾನೇ ಈಗಾಗಲೇ ಪರಿಷ್ಕೃತ ದರ ಜಾರಿ ಆಗಿದೆ. ಬರೋಬ್ಬರಿ 15% ಏರಿಕೆ ಆಗಿದೆ. 4 ನಿಗಮಗಳ ಬಸ್ ಟಿಕೆಟ್ ದರ 15% ಹೆಚ್ಚಳ ಮಾಡಲಾಗಿದೆ. BMTC, KSRTC, NW, KRTC, KKRTC ಈ ಎಲ್ಲ ನಿಗಮಗಳಲ್ಲಿ ಬರೋಬ್ಬರಿ 15% ಹೆಚ್ಚಳವಾಗಿದೆ ಟಿಕೆಟ್ನ ದರ. ಸರ್ಕಾರಿ ಬಸ್ ಪ್ರಯಾಣ ಇನ್ನು ಮುಂದೆ ಫುಲ್ ಕಾಸ್ಟ್ಲಿ. ಬಸ್ಸಲ್ಲಿ ಪ್ರಯಾಣಿಸುವ ಗಂಡಸರ ಜೇಬಿಗೆ ಕತ್ತರಿ ಫೇಕ್. AC ಬಸ್ಸಲ್ಲಿ ಓಡಾಡುವವರಿಗಂತೂ ಇನ್ನೂ ಡಬಲ್ ಶಾಕ್. ಯಾಕಂದರೆ ಅಲ್ಲಿ GST ಕೂಡ ಅಪ್ಲೈ ಆಗುತ್ತೆ. ನಾರ್ಮಲ್ ಬಸ್ಗಳಲ್ಲಿ GST ಇರೋದಿಲ್ಲ. AC ಬಸ್ಸಲ್ಲಿ ಓಡಾಡೋರಿಗೆ ಈ 15% ಏರಿಕೆ ಅಲ್ಲದೆ ಪ್ಲಸ್ GST ಕೂಡ ಇರುತ್ತೆ. ಸೊ ಈಗಾಗಲೇ ಮಧ್ಯರಾತ್ರಿಯಿಂದಾನೇ ಈ ಪರಿಷ್ಕೃತ ದರ ಜಾರಿಗೆ ಬಂದಿದೆ. ಲಾಂಗ್ ರೂಟ್ ಬಸ್ನಲ್ಲಿಯೂ ಕೂಡ 15% ಏರಿಕೆ. ಬೆಂಗಳೂರಿಂದ ಹುಬ್ಬಳ್ಳಿ, ಬೆಂಗಳೂರಿಂದ ಮೈಸೂರು, ಬೆಂಗಳೂರಿಂದ ಮಂಗಳೂರು, ಬೆಂಗಳೂರಿಂದ ಕಲಬುರಗಿ, ಇಲ್ಲಿ ಎಲ್ಲ ಕಡೆ 15% ಏರಿಕೆ ಆಗಿದೆ. ಅದು 30% ಮೇಲೆ ಹೆಚ್ಚಾಗಿದೆ. ಜನಗಳಿಗೆ ತೊಂದರೆ. ಆ್ಯಕ್ಚುಲಿ ಇದನ್ನು ತೊಗೊಂಡು ಲೇಡೀಸ್ ಸ್ಕೀಮ್ ಸರ್. ನಾನು ಇವಾಗ 500 ಕೊಟ್ಟಿದ್ದೆ. ಇಲ್ಲಿ ಟಿಕೆಟ್ ಬಂದ್ಬಿಟ್ಟು 335 ಇದೆ. ಭದ್ರಾವತಿ ಮೊದಲು 290 294 335 ಆಗಿದೆ. ಇದರಿಂದ ಜನಗಳಿಗೆ ತೊಂದರೆ, ಜೆಂಟ್ಸಿಗೆ ತೊಂದರೆ ಆಗ್ತಿದೆ ಸರ್. ನಾವು ಭದ್ರಾವತಿ ಹೋಗ್ತಾ ಇದ್ದೀವಿ. 394 ಆಯಿತು ಬಸ್ ರೀ ಹೋದಾಗ. ಈ ಸರಿ 335 ಈ ಸರಿ ಇದೆ. ಅಂದರೆ ಸಾಮಾನ್ಯ ಜನಕ್ಕೆಲ್ಲ ತೊಂದರೆ ಆಗ್ತಾಯಿದೆ. ಲೇಡೀಸ್ ಫ್ರೀ ಕೊಟ್ಟು ನಮಗೆ ನಮ್ಮ ಜಾಬಿನ ಕತ್ತರಿ ಆಯ್ತಾಯಿದೆ ಅಷ್ಟೇ. ಆಯ್ತಾರೆ ಒಂದು ಕಡೆ ತಗೋತಾ ಇದ್ದಾರೆ. ಈಗ ಫ್ರೀ ಏನು ಬೇಡ, ಮಾಮೂಲಿ ಕೊಟ್ಟರೆ ಏನು ತೊಂದರೆ ಆಗಲ್ಲ. 2 ಟಿಕೆಟ್ ತಗೊಂಡಿದ್ದೀವಿ. ಅದೇ 335 ಒಂದು ಟಿಕೆಟ್ ಸರ್. ನಾವು ಭದ್ರಾವತಿ ಹೋಗ್ತಾ ಇದ್ದೀವಿ. 394 ಆಯಿತು ಬಸ್ ರೀ ಹೋದಾಗ. ಈ ಸರಿ ನೋಡಿ, ತಾವೀಗಾಗಲೇ ಗಮನಿಸ್ತಾ ಇದ್ದೀರಿ. ಯಾವಾಗ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಯಿತು, ಹೊಸ ವರ್ಷದ ದಿನವೇ ಜನರಿಗೆ ಶಾಕ್ ಕೊಡುವಂತಹ ಕೆಲಸ ಸರ್ಕಾರದಿಂದ ಆಯಿತು. ಬರೋಬ್ಬರಿ ಒಂದಲ್ಲ ಎರಡಲ್ಲ 15% ದರ ಏರಿಕೆಯ ಬಿಸಿಯನ್ನು ಮುಟ್ಟಿಸಿದ್ದಾರೆ ರಾಜ್ಯದ ಜನರಿಗೆ ಕರ್ನಾಟಕ ಸರ್ಕಾರ. ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಯಿತು. ನೀವು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟು ಫ್ರೀ ಅಂತ ಹೇಳಿ ಈಗ ಒಂದೊಂದೇ ಟಿಕೆಟ್ ದರ, ನೀರಿನ ದರ, ಹಾಲಿನ ದರ, ವಿದ್ಯುತ್ ದರ ಇವೆಲ್ಲವನ್ನು ಕೂಡ ಹೆಚ್ಚು ಮಾಡ್ತಾ ಇದ್ದೀರಿ. ಯಾವ ಪುರುಷಾರ್ಥಕ್ಕೆ ನೀವು ಗ್ಯಾರಂಟಿ ಅನೌನ್ಸ್ ಮಾಡಿದಿರಿ? ಜನರಿಗೆ ಈ ರೀತಿ ಮಂಕುಬೂದಿ ಎರಚೋದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ರಾಜ್ಯದಾದ್ಯಂತ ಮಾಡಲಾಗಿತ್ತು. ಇನ್ನೂ ಕೆಲವರು ಯಾವ ರೀತಿ ಮಾತಾಡಿದರು ಅಂತಂದರೆ, ಸ್ವತಃ ಮಹಿಳೆಯರೇ ಮಾತಾಡಿದ್ದು, ನಮಗೆ ಈ ಫ್ರೀ ವೀಸೇ ಬೇಡ ಅಂತ, ಈ ಗ್ಯಾರಂಟಿಗಳನ್ನು ನೀವು ಕ್ಲೋಸ್ ಮಾಡಿಬಿಡಿ, ಅಷ್ಟಕ್ಕೂ ನಿಮಗೆ ಮಹಿಳೆಯರಿಗೆ ಒಳ್ಳೇದು ಮಾಡಲೇಬೇಕು ಅನ್ನುವಂಥ ಉದ್ದೇಶ ಇದ್ದರೆ ಇಷ್ಟು % ಅಂತ ಕನ್ಸೆಷನ್ ಕೊಡಿ, ಅಷ್ಟು ಸಾಕು. ಅದನ್ನು ಬಿಟ್ಟು ಈ ರೀತಿ ಅವೈಜ್ಞಾನಿಕವಾಗಿ ನೀವು ಫ್ರೀ ಮಾಡೋದು, ಆಮೇಲೆ ಜನರ ಮೇಲೇ ಅದರ ಬರೆ ಹಾಕೋದು, ನಿಮಗೆ ಹೊರೆ ಹೆಚ್ಚಾದರೆ ತೊಂದರೆ ಕೊಡೋದು, ಯಾವ ರೀತಿ 15% ಏರಿಕೆ ಮಾಡಿದ್ರಿ? ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಸೊ ಫೈನಲಿ ಏನೋ ಇರಲಿ, ಸದ್ಯಕ್ಕಂತೂ ಕಾಂಗ್ರೆಸ್ ಸರ್ಕಾರ 15% ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಿದೆ. ಮಧ್ಯರಾತ್ರಿ 12 ಗಂಟೆಯಿಂದನೇ ಈ ಪರಿಷ್ಕೃತ ದರ ಜಾರಿಗೆ ಬಂದಿದೆ. ನಿನ್ನೆಯೂ ಕೂಡ ಅಷ್ಟೇ ಮೆಜೆಸ್ಟಿಕ್ ಬಸ್ ನಿಲ್ದಾಣ, ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಹಲವು ಜನ ಮಾತಾಡ್ತಾ ಇದ್ರು. ಈ ರೀತಿ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನು ಯಾಕೆ ಮಾಡಬೇಕು ಸರ್ಕಾರ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಅದರಲ್ಲೂ AC ಬಸ್ನಲ್ಲಿ ಓಡಾಡೋರಿಗೆ ಡಬಲ್ ಶಾಕ್. ಯಾಕಂದರೆ ಅಲ್ಲಿ ಈ ರೀತಿಯ 15% ಏರಿಕೆ ಅಲ್ಲದೆ GST ಕೂಡ ಅಪ್ಲೈ ಆಗುತ್ತೆ. ನಾರ್ಮಲ್ ಬಸ್ಗಳಲ್ಲಿ ಇದು GST ಇರೋದಿಲ್ಲ. ಸೊ ಸದ್ಯಕ್ಕೆ ಪ್ರಯಾಣಿಕರು ಈ ರೀತಿ ದರ ಏರಿಕೆಯ ಬಿಸಿಯನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಸಬೂಬನ್ನು ಕೊಡ್ತಾ ಇದೆ ಸರ್ಕಾರ. ಅದರಲ್ಲೂ 4 ನಿಗಮಗಳು ಮನವಿಯನ್ನು ಮಾಡಿಕೊಂಡಿದ್ದು, ಇಂಧನ ವೆಚ್ಚ ಹೆಚ್ಚಾಗ್ತಾ ಇದೆ, ನಿರ್ವಹಣಾ ವೆಚ್ಚ ಹೆಚ್ಚಾಗ್ತಾ ಇದೆ, ವೇತನ ಪರಿಷ್ಕರಣೆ ಆಗಬೇಕು, ಹೀಗೆ ಇತ್ಯಾದಿ ವಿಚಾರಗಳನ್ನು ಇಟ್ಕೊಂಡು ನೀವು ಟಿಕೆಟ್ ದರ ಜಾಸ್ತಿ ಮಾಡಲೇಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಇಟ್ಟಿದ್ದು. ಆ ಪ್ರಕಾರವಾಗಿ ಈಗ 4 ನಿಗಮಗಳ ದರ ಏರಿಕೆ ಆಗಿದೆ. ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ, ಗಮನಿಸ್ತಾ ಇದ್ದೀವಿ ದರ ಏರಿಕೆಯ ವಿಚಾರವಾಗಿ ಜನರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಒಂದು ಕಡೆ, ಆದರೆ
ಮತ್ತೊಂದು ಕಡೆ ಸರ್ಕಾರ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಸಮರ್ಥನೆ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ದಾರಿ ಇಲ್ಲ ಅವ್ರಿಗೆ. ಜನ ಏನು ಹೇಳ್ತಾರೆ, ಈಗ ತಾವು ಮೆಜೆಸ್ಟಿಕ್ ಅಲ್ಲಿದ್ದೀರಿ. ಖಂಡಿತ ಶ್ರೀಪಾದ್, ಇವತ್ತು ರಾತ್ರಿಯಿಂದಲೇ KSRTC ಮತ್ತು BMTC ಬಸ್ ಪ್ರಯಾಣ ದರ ಏರಿಕೆ ಮಾಡಿ ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಇವತ್ತಿನಿಂದ ಸುಮಾರು 15%, ಅಂದರೆ ಮಾಮೂಲಿ ಇರುವಂಥ ದರಕ್ಕಿಂತಲೂ 15% ಜಾಸ್ತಿ ಪ್ರಯಾಣಿಕರು ಪೇ ಮಾಡುವಂಥ ಕೆಲಸ ಆಗುತ್ತೆ. ಅದರಲ್ಲೂ ಕೂಡ AC ಬಸ್ನಲ್ಲಿ ಪ್ರಯಾಣ ಮಾಡೋರಿಗೆ ಮತ್ತಷ್ಟು ಬರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ GST ಶುಲ್ಕವನ್ನು ಕೂಡ ಕಟ್ ಮಾಡ್ಕೋತೀವಿ ಅಂತೇಳಿ ಆದೇಶವನ್ನು ನೀಡಲಾಗಿದೆ. ಈಗಾಗಲೇ ನೋಡ್ತಿರ್ಬೋದು, ಮಧ್ಯರಾತ್ರಿಯಿಂದನೇ ಈ ಒಂದು ಆದೇಶ ಜಾರಿಯಲ್ಲಿದೆ. ಪ್ರತಿಯೊಂದು ದರಕ್ಕೂ ಕೂಡ ಅಂದರೆ ಸುಮಾರು 3 ರೂಪಾಯಿಂದ ಹಿಡಿದು 15 ರೂಪಾಯಿ ಬೆಂಗಳೂರಿನ 3 ರೂಪಾಯಿಂದ ಹಿಡಿದು 6 ರೂಪಾಯಿವರೆಗೂ ಕೂಡ ಬೆಂಗಳೂರಿನ BMTC ಬಸ್ಗಳಲ್ಲಿ ದರ ಏರಿಕೆ ಆಗಿದ್ರೆ, ಇನ್ನೊಂದು ಕಡೆ 6ರಿಂದ ಹಿಡಿದು 115 ರೂಪಾಯಿವರೆಗೂ ಕೂಡ KSRTCಯಲ್ಲಿ ಜಾಸ್ತಿ ಆಗಿದೆ ದರ. ಈಗಾಗಲೇ ಈ ಒಂದು ದರ ರಾತ್ರಿಯಿಂದಲೇ ಯಾರೆಲ್ಲ ಪ್ರಯಾಣ ಮಾಡ್ತಿದ್ದಾರೆ ಆ ಪ್ರಯಾಣಿಕರಿಗೆ ಟ್ಯಾಕ್ಸ್ ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯಕ್ಕೆ ನನ್ನ ಜೊತೆ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಸಾಕಷ್ಟು ಜನ ನಮ್ಮ ಮುಂದೆ ನಿಂತಿದ್ದಾರೆ, ಸಾಕಷ್ಟು ಜನ ಪ್ರಯಾಣಿಕರು ಇದ್ದಾರೆ. ಪ್ರಯಾಣಿಕರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾನು ಇವತ್ತಿನ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್, ಈಗ ಇವತ್ತು ರಾತ್ರಿಯಿಂದ ದರ ಎಚ್ಚರಿಕೆ ಆಗಿದೆ. ಸಾಮಾನ್ಯ ದರಕ್ಕಿಂತಲೂ ಕೂಡ 15% ಜಾಸ್ತಿ ಆಗಿದೆ. ಎಲ್ಲೊಂದು ಕಡೆ ಸರ್ಕಾರ ಗ್ಯಾರಂಟಿಯಿಂದ ಆಗಿರುವಂಥ ಲಾಸ್ನ ತುಂಬ್ಕೊಳಕ್ ಮಾಡಿದೆ ಅಂತ ಅಂತೀರಾ? ಹೇಗೆ ಇರ್ಬೋದು, ಗೊತ್ತಿಲ್ವಲ್ಲ ಅದ್ರ ಬಗ್ಗೆ ಸರಿಗೆ ನಮಗೆ ಮಾಹಿತಿ ಇಲ್ಲ. ಮಕ್ಕಳಿಗೆ ಪ್ರಯಾಣ ಫ್ರೀ ಇದೆ, ಓಕೆ, ಆದರೆ ಗಂಡು ಮಕ್ಕಳಿಗೆ ಜಾಸ್ತಿ ಖರ್ಚು ಮಾಡಿಸ್ತಿದೆ ಅಂತ ಗೊತ್ತಿಲ್ಲಲ್ಲ. ಶುಭೋದಯ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಎಕ್ಸ್ಪ್ರೆಸ್ ಸುದ್ದಿಗಳನ್ನು ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್. ಬಸ್ ಪ್ರಯಾಣಿಕರಿಗೆ ಬಿಗ್ ಶಾಕ್. ಇವತ್ತಿನಿಂದಾನೇ ಸರ್ಕಾರಿ ಬಸ್ ಟಿಕೆಟ್ ದರ ಹೆಚ್ಚಳ ಆಗ್ತಾ ಇದೆ. ಮಧ್ಯರಾತ್ರಿಯಿಂದಾನೇ ಈಗಾಗಲೇ ಪರಿಷ್ಕೃತ ದರ ಜಾರಿ ಆಗಿದೆ. ಬರೋಬ್ಬರಿ 15% ಏರಿಕೆ ಆಗಿದೆ. 4 ನಿಗಮಗಳ ಬಸ್ ಟಿಕೆಟ್ ದರ 15% ಹೆಚ್ಚಳ ಮಾಡಲಾಗಿದೆ. BMTC, KSRTC, NW, KRTC, KKRTC ಈ ಎಲ್ಲ ನಿಗಮಗಳಲ್ಲಿ ಬರೋಬ್ಬರಿ 15% ಹೆಚ್ಚಳವಾಗಿದೆ ಟಿಕೆಟ್ನ ದರ. ಸರ್ಕಾರಿ ಬಸ್ ಪ್ರಯಾಣ ಇನ್ನು ಮುಂದೆ ಫುಲ್ ಕಾಸ್ಟ್ಲಿ. ಬಸ್ಸಲ್ಲಿ ಪ್ರಯಾಣಿಸುವ ಗಂಡಸರ ಜೇಬಿಗೆ ಕತ್ತರಿ ಫೇಕ್. AC ಬಸ್ಸಲ್ಲಿ ಓಡಾಡೋರಿಗಂತೂ ಇನ್ನೂ ಡಬಲ್ ಶಾಕ್. ಯಾಕಂದರೆ ಅಲ್ಲಿ GST ಕೂಡ ಅಪ್ಲೈ ಆಗುತ್ತೆ. ನಾರ್ಮಲ್ ಬಸ್ಗಳಲ್ಲಿ GST ಇರೋದಿಲ್ಲ. AC ಬಸ್ಸಲ್ಲಿ ಓಡಾಡೋರಿಗೆ ಈ 15% ಏರಿಕೆ ಅಲ್ಲದೆ ಪ್ಲಸ್ GST ಕೂಡ ಇರುತ್ತೆ. ಸೊ ಈಗಾಗಲೇ ಮಧ್ಯರಾತ್ರಿಯಿಂದಾನೇ ಈ ಪರಿಷ್ಕೃತ ದರ ಜಾರಿಗೆ ಬಂದಿದೆ. ಲಾಂಗ್ ರೂಟ್ ಬಸ್ನಲ್ಲಿಯೂ ಕೂಡ 15% ಏರಿಕೆ. ಬೆಂಗಳೂರಿಂದ ಹುಬ್ಬಳ್ಳಿ, ಬೆಂಗಳೂರಿಂದ ಮೈಸೂರು, ಬೆಂಗಳೂರಿಂದ ಮಂಗಳೂರು, ಬೆಂಗಳೂರಿಂದ ಕಲಬುರಗಿ, ಇಲ್ಲಿ ಎಲ್ಲ ಕಡೆ 15% ಏರಿಕೆ ಆಗಿದೆ. ಅದು 30% ಮೇಲೆ ಹೆಚ್ಚಾಗಿದೆ. ಜನಗಳಿಗೆ ತೊಂದರೆ. ಆ್ಯಕ್ಚುಲಿ ಇದನ್ನು ತಗೊಂಡು ಲೇಡೀಸ್ ಸ್ಕೀಮ್ ಸರ್. ನಾನು ಇವಾಗ 500 ಕೊಟ್ಟಿದ್ದೆ. ಇಲ್ಲಿ ಟಿಕೆಟ್ ಬಂದ್ಬಿಟ್ಟು 335 ಇದೆ. ಭದ್ರಾವತಿ ಮೊದಲು 290 294 335 ಆಗಿದೆ. ಇದರಿಂದ ಜನಗಳಿಗೆ ತೊಂದರೆ, ಜೆಂಟ್ಸಿಗೆ ತೊಂದರೆ ಆಗ್ತಿದೆ. ಸರ್, ನಾವು ಭದ್ರಾವತಿ ಹೋಗ್ತಾ ಇದ್ದೀವಿ. 394 ಆಯಿತು ಬಸ್ ರೀ ಹೋದಾಗ. ಈ ಸರಿ 335 ಈ ಸರಿ ಇದೆ. ಅಂದರೆ ಸಾಮಾನ್ಯ ಜನಕ್ಕೆಲ್ಲ ತೊಂದರೆ ಆಗ್ತಾ ಇದೆ. ಲೇಡೀಸ್ ಫ್ರೀ ಕೊಟ್ಟು ನಮಗೆ ನಮ್ಮ ಜಾಬಿನ ಕತ್ತರಿ ಆಯ್ತಾ ಇದೆ ಅಷ್ಟೇ. ಆಯ್ತಾರೆ ಒಂದು ಕಡೆ ತಗೋತಾ ಇದ್ದಾರೆ. ಫ್ರೀ ಏನು ಬೇಡ, ಮಾಮೂಲಿ ಕೊಟ್ಟರೆ ಏನು ತೊಂದರೆ ಆಗಲ್ಲ. 2 ಟಿಕೆಟ್ ತಗೊಂಡಿದ್ದೀವಿ. ಅದೇ 335 ಒಂದು ಟಿಕೆಟ್. ಸರ್, ನಾವು ಭದ್ರಾವತಿ ಹೋಗ್ತಾ ಇದ್ದೀವಿ. 394 ಆಯಿತು ಬಸ್ ರೀ ಹೋದಾಗ. ಈ ಸರಿ ನೋಡಿ, ತಾವೀಗಾಗಲೇ ಗಮನಿಸ್ತಾ ಇದ್ದೀರಿ, ಯಾವಾಗ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಯಿತು, ಹೊಸ ವರ್ಷದ ದಿನವೇ ಜನರಿಗೆ ಶಾಕ್ ಕೊಡುವಂತಹ ಕೆಲಸ ಸರ್ಕಾರದಿಂದ ಆಯಿತು. ಬರೋಬ್ಬರಿ ಒಂದಲ್ಲ ಎರಡಲ್ಲ 15% ದರ ಏರಿಕೆಯ ಬಿಸಿಯನ್ನು ಮುಟ್ಟಿಸಿದ್ದಾರೆ ರಾಜ್ಯದ ಜನರಿಗೆ ಕರ್ನಾಟಕ ಸರ್ಕಾರ. ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಯಿತು. ನೀವು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟು ಫ್ರೀ ಅಂತ ಹೇಳಿ ಈಗ ಒಂದೊಂದೇ ಟಿಕೆಟ್ ದರ, ನೀರಿನ ದರ, ಹಾಲಿನ ದರ, ವಿದ್ಯುತ್ ದರ ಇವೆಲ್ಲವನ್ನು ಕೂಡ ಹೆಚ್ಚು ಮಾಡ್ತಾ ಇದ್ದೀರಿ. ಯಾವ ಪುರುಷಾರ್ಥಕ್ಕೆ ನೀವು ಗ್ಯಾರಂಟಿ ಅನೌನ್ಸ್ ಮಾಡಿದಿರಿ? ಜನರಿಗೆ ಈ ರೀತಿ ಮಂಕುಬೂದಿ ಎರಚೋದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ರಾಜ್ಯದಾದ್ಯಂತ ಮಾಡಲಾಗಿತ್ತು. ಇನ್ನೂ ಕೆಲವರು ಯಾವ ರೀತಿ ಮಾತಾಡಿದರು ಅಂತಂದರೆ, ಸ್ವತಃ ಮಹಿಳೆಯರೇ ಮಾತಾಡಿದ್ದು, ನಮಗೆ ಈ ಫ್ರೀ ವೀಸೇ ಬೇಡ ಅಂತ, ಈ ಗ್ಯಾರಂಟಿಗಳನ್ನು ನೀವು ಕ್ಲೋಸ್ ಮಾಡಿಬಿಡಿ, ಅಷ್ಟಕ್ಕೂ ನಿಮಗೆ ಮಹಿಳೆಯರಿಗೆ ಒಳ್ಳೇದು ಮಾಡಲೇಬೇಕು ಅನ್ನುವಂಥ ಉದ್ದೇಶ ಇದ್ದರೆ ಇಷ್ಟು % ಅಂತ ಕನ್ಸೆಷನ್ ಕೊಡಿ, ಅಷ್ಟು ಸಾಕು.
ಅದನ್ನು ಬಿಟ್ಟು ಈ ರೀತಿ ಅವೈಜ್ಞಾನಿಕವಾಗಿ ನೀವು ಫ್ರೀ ಮಾಡೋದು, ಆಮೇಲೆ ಜನರ ಮೇಲೇ ಅದರ ಬರೆ ಹಾಕೋದು, ನಿಮಗೆ ಹೊರೆ ಹೆಚ್ಚಾದರೆ ತೊಂದರೆ ಕೊಡೋದು, ಯಾವ ರೀತಿ 15% ಏರಿಕೆ ಮಾಡಿದ್ರಿ? ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಸೊ ಫೈನಲಿ ಏನೋ ಇರಲಿ, ಸದ್ಯಕ್ಕಂತೂ ಕಾಂಗ್ರೆಸ್ ಸರ್ಕಾರ 15% ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಿದೆ. ಈಗಾಗಲೇ ಮಧ್ಯರಾತ್ರಿ 12 ಗಂಟೆಯಿಂದನೇ ಈ ಪರಿಷ್ಕೃತ ದರ ಜಾರಿಗೆ ಬಂದಿದೆ. ನಿನ್ನೆಯೂ ಕೂಡ ಅಷ್ಟೇ ಮೆಜೆಸ್ಟಿಕ್ ಬಸ್ ನಿಲ್ದಾಣ, ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಹಲವು ಜನ ಮಾತಾಡ್ತಾ ಇದ್ರು, ಈ ರೀತಿ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನು ಯಾಕೆ ಮಾಡಬೇಕು ಸರ್ಕಾರ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಅದರಲ್ಲೂ AC ಬಸ್ನಲ್ಲಿ ಓಡಾಡೋರಿಗೆ ಡಬಲ್ ಶಾಕ್. ಯಾಕಂದರೆ ಅಲ್ಲಿ ಈ ರೀತಿಯ 15% ಏರಿಕೆ ಅಲ್ಲದೆ GST ಕೂಡ ಅಪ್ಲೈ ಆಗುತ್ತೆ. ನಾರ್ಮಲ್ ಬಸ್ಗಳಲ್ಲಿ ಇದು GST ಇರೋದಿಲ್ಲ. ಸೊ ಸದ್ಯಕ್ಕೆ ಪ್ರಯಾಣಿಕರು ಈ ರೀತಿ ದರ ಏರಿಕೆಯ ಬಿಸಿಯನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಸಬೂಬನ್ನು ಕೊಡ್ತಾ ಇದೆ ಸರ್ಕಾರ. ಅದರಲ್ಲೂ 4 ನಿಗಮಗಳು ಮನವಿಯನ್ನು ಮಾಡಿಕೊಂಡಿದ್ದು, ಇಂಧನ ವೆಚ್ಚ ಹೆಚ್ಚಾಗ್ತಾ ಇದೆ, ನಿರ್ವಹಣಾ ವೆಚ್ಚ ಹೆಚ್ಚಾಗ್ತಾ ಇದೆ, ವೇತನ ಪರಿಷ್ಕರಣೆ ಆಗಬೇಕು, ಹೀಗೆ ಇತ್ಯಾದಿ ವಿಚಾರಗಳನ್ನು ಇಟ್ಕೊಂಡು ನೀವು ಟಿಕೆಟ್ ದರ ಜಾಸ್ತಿ ಮಾಡಲೇಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಇಟ್ಟಿದ್ದು. ಆ ಪ್ರಕಾರವಾಗಿ ಈಗ 4 ನಿಗಮಗಳ ದರ ಏರಿಕೆ ಆಗಿದೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ, ಗಮನಿಸ್ತಾ ಇದ್ದೀವಿ ದರ ಏರಿಕೆಯ ವಿಚಾರವಾಗಿ ಜನರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಸರ್ಕಾರ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಸಮರ್ಥನೆ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ದಾರಿ ಇಲ್ಲ ಅವ್ರಿಗೆ. ಜನ ಏನು ಹೇಳ್ತಾರೆ? ಈಗ ತಾವು ಮೆಜೆಸ್ಟಿಕ್ ಅಲ್ಲಿದ್ದೀರಿ. ಖಂಡಿತ ಶ್ರೀಪಾದ್, ಇವತ್ತು ರಾತ್ರಿಯಿಂದಲೇ KSRTC ಮತ್ತು BMTC ಬಸ್ ಪ್ರಯಾಣ ದರ ಏರಿಕೆ ಮಾಡಿ ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಇವತ್ತಿನಿಂದ ಸುಮಾರು 15%, ಅಂದರೆ ಮಾಮೂಲಿ ಇರುವಂಥ ದರಕ್ಕಿಂತಲೂ 15% ಜಾಸ್ತಿ ಪ್ರಯಾಣಿಕರು ಪ್ರೇ ಮಾಡುವಂಥ ಕೆಲಸ ಆಗುತ್ತೆ. ಅದರಲ್ಲೂ ಕೂಡ AC ಬಸ್ನಲ್ಲಿ ಪ್ರಯಾಣ ಮಾಡೋರಿಗೆ ಮತ್ತಷ್ಟು ಬರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ GST ಶುಲ್ಕವನ್ನು ಕೂಡ ಕಟ್ ಮಾಡ್ಕೋತೀವಿ ಅಂತೇಳಿ ಆದೇಶವನ್ನು ನೀಡಲಾಗಿದೆ. ಈಗಾಗಲೇ ನೋಡ್ತಿರ್ಬೋದು, ಮಧ್ಯರಾತ್ರಿಯಿಂದನೇ ಈ ಒಂದು ಆದೇಶ ಜಾರಿಯಲ್ಲಿದೆ. ಪ್ರತಿಯೊಂದು ದರಕ್ಕೂ ಕೂಡ, ಅಂದರೆ ಸುಮಾರು 3 ರೂಪಾಯಿಂದ ಹಿಡಿದು 15 ರೂಪಾಯಿ ಬೆಂಗಳೂರಿನ, 3 ರೂಪಾಯಿಂದ ಹಿಡಿದು 6 ರೂಪಾಯಿವರೆಗೂ ಕೂಡ ಬೆಂಗಳೂರಿನ BMTC ಬಸ್ಗಳಲ್ಲಿ ದರ ಏರಿಕೆ ಆಗಿದ್ರೆ, ಇನ್ನೊಂದು ಕಡೆ 6ರಿಂದ ಹಿಡಿದು 115 ರೂಪಾಯಿವರೆಗೂ ಕೂಡ KSRTCಯಲ್ಲಿ ಜಾಸ್ತಿ ಆಗಿದೆ ದರ. ಈಗಾಗಲೇ ಈ ಒಂದು ದರ